ಎವ್ರಿವನ್ ವೆಲ್ಕಮ್ ಟು ಅದ್ವೈತ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂದು ಹಳೆಯ ID ಸ್ವಲ್ಪ ಲಾಕ್ ಆಗಿದೆ, ಅದು ಓಪನ್ ಆಗ್ತಿಲ್ಲ. ಫೋನ್ ಹಾಳಾಗಿದ್ದರಿಂದ ಅದು ಪಾಸ್ವರ್ಡ್ ಏನು ಅಂತ ಗೊತ್ತಾಗ್ತಿಲ್ಲ, ಸೊ ಓಪನ್ನೇ ಆಗ್ತಿಲ್ಲ. ಸೊ ಹಾಗಾಗಿ ಮತ್ತೆ ನಾನು ನ್ಯೂ ID ಕ್ರಿಯೇಟ್ ಮಾಡಬೇಕಾಯಿತು. ಸೊ ಅದೇ ನೇಮಲ್ಲಿ ಮತ್ತೆ ನಾನು ನ್ಯೂ ID ಓಪನ್ ಮಾಡ್ಕೊಂಡಿದ್ದೀನಿ, ಅದ್ವೈತ್ ವ್ಲಾಗ್ಸ್ ಕನ್ನಡ ಅಂತ ಹೇಳಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಇವತ್ತು ನಾನು ಸ್ವಲ್ಪ ಬೇಜಾರಾಗ್ತಿತ್ತು, ಏನು ಕೆಲಸ ಎಲ್ಲ ಮುಗ್ದಿತ್ತು. ಸೊ ಇವತ್ತು ರ್ಯಾಂಡಮ್ ಆಗಿ ಒಂದು ವ್ಲಾಗ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಫುಲ್ ವಿಡಿಯೋ ನೋಡಿ ಎಂಜಾಯ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ದೀನಿ. ಸೊ ಇವತ್ತು ಹಾಗೆ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಗಿಂದ ಸ್ವಲ್ಪ ಮಲಗಿದ್ದು ಎದ್ದು ಸಂಜೆಯಿಂದ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಮನೆಯೆಲ್ಲ ಸ್ವಲ್ಪ ಗುಡಿಸ್ಬೇಕು, ಸೊ ಅಡುಗೆ ಎಲ್ಲ ಮಾಡಬೇಕು. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಸೊ ಅದನ್ನು ತೋರಿಸ್ತೀನಿ ಏನು ಮಾಡ್ತಿದ್ದಾನೆ ಅಂತ ಹೇಳಿ. ತರಲೇ ಇವನು ಏನು ಮಾಡ್ತಿದ್ದಾನೆ ನೋಡಿ. ಏನೋ ಮಾಡ್ತಿದ್ಯಾ? ಏನು ಮಾಡ್ತಿದ್ಯಾ? ಏನದು? ಸಾಕು ನೋಡಿ ಗೈಸ್, ಬೆಳಗಿಂದ ಇದೊಂದೇ ಸೌಂಡ್. ಅವರಪ್ಪ ತಂದುಕೊಟ್ಬಿಟ್ಟಿದ್ದಾರೆ ಬೆಳಗಿಂದ. ಅದನ್ನು ಇಟ್ಕೊಂಡು ಯಪ್ಪ ಬರೀ ಸೌಂಡೇ ಮಾಡ್ತಾ ಇದ್ದಾನೆ ನೋಡಿ. ಸುಮ್ಮನೆ ಇರಲ್ಲ ಅವ್ನ ಕೈ, ಏನಾದರೂ ಮಾಡ್ತಾನೆ ಇರ್ತಾನೆ ನೋಡಿ. ಎಷ್ಟು ಸೌಂಡ್ ಮಾಡ್ತಾ ಇದ್ದಾನೆ. ತರಲೆ ಅಂದರೆ ತರಲೆ ಆಗ್ಬಿಟ್ಟಿದ್ದಾನೆ, ಒಂದು ಮಾತು ಕೇಳಲ್ಲ, ಹಾಗಾಗ್ಬಿಟ್ಟಿದ್ದಾನೆ. ಸೊ ನೋಡಿ ಅಲ್ಲಿ ಇನ್ನು ಮತ್ತೆ ಏನು ಮಾಡ್ತಿದ್ದಾನೆ ಹೌದಾ? ಅದು ಹಾಯ್ ಹೇಳು, ಹಾಯ್ ಹೇಳು. ಹೊಡಿತೀನಿ ಈಗ. ಬುಲು 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 ಬಲೂನ್ ಬಾಯಿ ಕಡೆ ಬಂದ ಹೊಡಿತೀನಿ ಅದು ಈಗ. ಅದು ಏನು ಮಾಡ್ತಿದ್ಯಾ? ಹಾಗೆ ಸ್ವಲ್ಪ ಹೊರಗಡೆ ಗಿಡಗಳಿಗೆಲ್ಲ ನೀರು ಹಾಕೋಣ ಅಂತ ಹೇಳಿ ಆಚೆ ಬಂದ್ವಿ. ಅದ್ವಿನ್ನೂ ನನ್ನ ಜೊತೆಯಿಂದ. ಸೊ ಹಾಗೆ ಯಾವ್ಯಾವ ಪ್ಲ್ಯಾಂಟ್ ಹಾಕಿದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಈ ಡೋರ್ ಹತ್ರ ಸ್ವಲ್ಪ ಒಂದು ಸ್ನೇಕ್ ಪ್ಲ್ಯಾಂಟ್ನ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಮೇಲೆ 4 ಆ ಕಡೆ 2 ಈ ಕಡೆ 2 ಸಾಮಂತಿಗೆ ಗಿಡನ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಶೋಪ್ ಗಿಡಗಳು, ಹಾಗೆ ಮನಿ ಪ್ಲ್ಯಾಂಟು, ಹಾಗೆ ಸಾಮಂತಿಗೆ ಗಿಡನೆಲ್ಲ ಇಲ್ಲೂ ಸ್ವಲ್ಪ ಹಾಕಿದ್ದೀನಿ. ಹಾಗೆ ಇಲ್ಲಿ ಪಕ್ಕದಲ್ಲಿ ಸೀಬೆಹಣ್ಣು ಗಿಡ ಮತ್ತು ಮಲ್ಲಿಗೆ ಹೂ ಗಿಡ ಹಾಕಿದ್ದೀವಿ. ಆದರೆ ನಮ್ಮ ಮನೆ ಪಕ್ಕನೂ ಸೈಡ್ಗಳು ಖಾಲಿ ಇದೆ, ಮನೆ ಕಟ್ಟಿಲ್ಲ. ಅಲ್ಲೂ ಸ್ವಲ್ಪ ಕನಕಾಂಬರದ ಗಿಡ, ಹಾಗೆ ನುಗ್ಗೆ ಸೊಪ್ಪಿನ ಮರ ಎಲ್ಲ ಹಾಕ್ಕೊಂಡಿದ್ದೀವಿ. ಎಲ್ಲ ತುಂಬ ಚೆನ್ನಾಗಿ ಬರ್ತಿದೆ. ಹಾಗೆ ಇಲ್ಲಿ ಸ್ವಲ್ಪ ಪುದೀನ ಕೂಡ ಹಾಕ್ಕೊಂಡಿದ್ದೀನಿ. ಪಾಟಲ್ಲಿ ಹಾಕಿದೆ, ಚೆನ್ನಾಗಿ ಬರ್ತಿದ್ದಿಲ್ಲ, ಇಲ್ಲೇ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರ್ತಿದೆ. ಸೊ ಏನದು? ಏನಿದು? ಹಾಂ, ಕುಕುಂಬರ್. ಸಾಂಬಾರಲ್ಲ, ಏನಿದು? ಸಾಂಬಾರ್. ಹಾಂ, ಕುಕುಂಬರ್. ಏನ ಕುಕುಂಬರ್ ಹೇಳು. ಕುಕುಂಬರ್. ಸೌತೆಕಾಯಿಯನ್ನು ಹೇಳು. ಏನು ಉಂಡ ಅದು? ಸೌತೆಕಾಯಿ. ಕುಕುಂಬರ್. ಏನು? ಸಾಂಬಾರಲ್ಲ, ಓಕೆನಾ? ಏನೋ ಮಾಡ್ತಿದ್ಯಾ? ಏನು ಮಾಡ್ತಿದ್ಯಾ? ನಿನ್ನ ಹೆಸ್ರೇನು? ಅದು ನಿನ್ನ ಹೆಸ್ರೇನು? ಅಪ್ಪ ಹೆಸ್ರೇನು? ಅಮ್ಮ ಹೆಸರು? ಹಾಯ್, ಗುಡ್ ಬಾಯ್. ವಾಟ್ಸ್ ಯುವರ್ ನೇಮ್? ಓ, ನಿನ್ನ ಹೆಸರು ಅದ್ವೈತ ಅಲ್ಲ. ನಿನ್ನ ಹೆಸರು ಅದ್ವೈತ ಅಲ್ಲ. ಯಾರು ಹೇಳಿದ್ದು? ಯಾರು ಹೇಳಿದ್ದು? ಯಾರು ಹೇಳಿದ್ದು? ಅಪ್ಪ ಹೇಳಿದ್ದ ನಿನ್ನ ಹೆಸರು ಅದ್ವಿ ಅಂತ. ಎಲ್ಲಿ ನಿಮ್ಮಪ್ಪ? ಎಲ್ಲಿ ಅಪ್ಪ? ಎಲ್ಲಿ ಅಪ್ಪ? ಹೊಡಿತೀನೀಗ, ಬ್ಯಾಡ್ ಬಾಯ್ ನೀನು ಬಾಯಿಗೆ ಹಾಕಿದ್ರೆ. ಕುಡಿ, ನನಗೆ ಬರಲ್ಲ.
ನೀನೇ ತೆಗಿ. ಹಂಗಲ್ಲ, ಅಮ್ಮ ಐ ಲವ್ ಯು ಅನ್ನು ಹೇಳು. ಐ ಹೇಟ್ ಯು, ಐ ಹೇಟ್ ಯು, ಐ ಲವ್ ಯು. ತೆಗೆದುಕೊಡ್ಲಾ? ಬುಕ್ ಕುಡ್ತೀಯಾ? ಹಾಂ, ತಗೋ ತಗೋ. ಗುಡ್ ಐ ಲವ್ ಯು. ಮೋ ಗುಡ್ ಐ ಲವ್ ಯು ಹೇಳು. ಐ ಲವ್ ಯು ಹೇಳು. ಐ ಲವ್ ಯು, ಐ ಹೇಟ್ ಯು. ಮಾತಾಡ್ಬೇಡ ನನ್ನ ಜೊತೆ ನೀನು. ಬೇಡ ನೀನು, ಬ್ಯಾಡ್ ಬಾಯ್ ನೀನು. ಬೇಡ ನೀನು ನನಗೆ ಬೇಡ. ನೀನು ಹೋಗು, ಹೋಗು ಮನೆಯಿಂದ ಆಚೆ ಹೋಗು. ಆಚೆ ಹೋಗು. ಬೇಡ ನೀನು, ನೀನು ಹೋಗು. ಬೇಡ ನೀನು, ಬೇಡ ಹೋಗು. ಮುಟ್ಟಬೇಡ ನೀನು ನನ್ನ ಮುಟ್ಟಬೇಡ. ಮುಟ್ಟಬೇಡ ನೀನು, ಕೊಡ್ಸಲ್ಲ ನಾನು ನಿನಗೆ. ಮುಟ್ಟಬೇಡ ನೀನು. ನಾನು ಹೋಗ್ತೀನಿ, ನೀನು ಬರಬೇಡ ನನ್ನ ಜೊತೆ. ಬೇಡ ನೀನು, ಬೇಡ ಅದ್ವಿ, ಬೇಡ ನೀನು, ಬೇಡ ಹೋಗು. ನಾನು ಹೋಗ್ತೀನಿ. ಐ ಲವ್ ಯು ಹೇಳು. ಐ ಹೇಟ್ ಯು. ಬೇಡ ನೀನು ಹೋಗು. ಗುಮ್ಮ ನೀನು, ಗುಮ್ಮ. ಐ ಹೇಟ್ ಯು, ಐ ಹೇಟ್ ಯು, ಐ ಲವ್ ಯು, ಐ ಲವ್ ಯು. ಉಂಟಾ ಈಗ 1 2 3 ಹೇಳ್ತೀಯಾ? ಹೇಳು. 1 ಹೇಳು ಬೇಗ. 1 3 2 4 3 4 ಆಮೇಲೆ ಕರೆಕ್ಟಾಗಿ ಹೇಳ್ಬೇಕು. 5 6 7 8 9 10. ವಾವ್, ಗುಡ್ ಬಾಯ್. ರೈಮ್ಸ್ ಹೇಳು. ಜನಿ ಜನಿ ಇಸ್ಬೇಕು ಹೇಳು. ನೀನು ಹೇಳು. ನೀನು ಹೇಳು. ಜಾನಿ ಜಾನಿ ನಾನಿ. ಹಾಂ ಹಾಂ ಹಾಂ. ನೋ ಪಪ್ಪ. ಹಾಂ ಹಾಂ. ಕರೆಕ್ಟಾಗಿ ಹೇಳು. ಓಪನ್ ಯುವರ್ ಮೌತ್. ಹಾಂ. ಮತ್ತು ಈಗ ಅಡುಗೆ ಮಾಡಬೇಕು. ಅಡುಗೆಗೆ ಇವತ್ತು ನೈಟ್ಗೆ ಚಪಾತಿ ಹಾಗೆ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೀಟ್ರೋಟ್ನ ಸಿಪ್ಪೆ ಎಲ್ಲ ಸುಲಿದು ಇಟ್ಕೊಂಡಿದ್ದೀನಿ. ಇವಾಗ ಎಲ್ಲ ಇದು ಮಾಡ್ಕೋಬೇಕು. ಸೊ ಅದ್ವಿ ಆಚೆ ಹೋಗಿದ್ದಾನೆ. ಸೊ ಅವ್ನು ಇಲ್ಲದೇ ಇದ್ದಾಗ ಅಡುಗೆ ಕೆಲಸ ಮಾಡ್ಕೊತೀನಿ. ಇಲ್ಲಾಂದರೆ ತರಲೇ ನೋಡಿದ್ರಲ್ಲ, ಅವನು ಕೆಲಸನೇ ಮಾಡೋಕ್ಕೆ ಬಿಡಲ್ಲ. ಸೊ ಅಷ್ಟರಲ್ಲಿ ಇದನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಸೊ ಈ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಂಜಾಯ್ ಮಾಡಿ. ಹಾಗೆ ನಮ್ಮ ಮನೆ ಪಕ್ಕ ದೇವಸ್ಥಾನ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನ. ಅಲ್ಲಿ ಸ್ವಲ್ಪ ರಥ ಎಲ್ಲ ಇದು ಮಾಡಿ ತೇರೆಲ್ಲ ಎಳೆದು ಜೋರಾಗಿ ಹಬ್ಬ ಮಾಡ್ತಾರೆ. ಸೊ ಫ್ರೈಡೇ ಹಾಗೆ ಸ್ಯಾಟರ್ಡೆ 2 ದಿನವೂ ಮಾಡ್ತಿದ್ದಾರೆ. ಸೊ ಇವತ್ತೆಲ್ಲ ಆರ್ಕೆಸ್ಟ್ರಾ ಎಲ್ಲ ಇತ್ತು. ಸೊ ನೋಡ್ಕೊಂಡು ಬರ್ತೀವಿ ಅಂತೇಳಿ ನಮ್ಮ ಮನೆಯವರು ಅದ್ವಿನ ಕರ್ಕೊಂಡು ಅವ್ರನ್ನ ಮತ್ತೆ ಮಾವ ಎಲ್ಲ ಹೋದರು. ಸೊ ನಾನು ಅಷ್ಟರಲ್ಲಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಚಪಾತಿ ಹಾಗೆ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಫಸ್ಟು ಚಪಾತಿ ಕಲಸಿಟ್ಬಿಡೋಣ ಅಂತ ಹೇಳಿ ಕಲಸಿಟ್ಬಿಟ್ಟು ಆಮೇಲೆ ಬೀಟ್ರೋಟ್ನ ತುರ್ಕೊಂಡು ಬೀಟ್ರೋಟ್ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಹಾಗೆ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಬೇಗ ಮಾಡ್ಕೊಬೋದಲ್ವಾ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಎಲ್ಲ ನಾವು ಊಟಕ್ಕೆಲ್ಲ ಅಲ್ಲೇ ಹೋಗಿದ್ವಿ. ಸೊ ಹಾಗಾಗಿ ಬೆಳಗ್ಗೆ ಏನು ತಿಂಡಿ ಏನು ಮಾಡಿರಲಿಲ್ಲ, ಹಾಗೆ ಮಧ್ಯಾಹ್ನ ಊಟನೂ ಮಾಡಿರಲಿಲ್ಲ. ಸೊ ಎಲ್ಲ ಅಲ್ಲೇ ತಿಂದ್ಕೊಂಡು ತೇರು ಎಳಿತಾ ಇರೋದೆಲ್ಲ ನೋಡಿಕೊಂಡು ಬಂದ್ವಿ. ಸೊ ಆಲ್ರೆಡಿ ನಾವೇನೂ ಹೋಗಬಾರ್ದಿತ್ತು, ಅಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗೋ ಆಗಿರಲಿಲ್ಲ. ಸೊ ಹಾಗಾಗಿ ನಾನು ಏನು ವೀಡಿಯೋ ಮಾಡ್ಕೊಂಡಿಲ್ಲ, ಹಾಗೆ ದೇವಸ್ಥಾನಕ್ಕೂ ಹೋಗಲಿಲ್ಲ. ನಾವು ಹೊರಗಡೆಯಿಂದನೇ ನೋಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಬಂದ್ವಿ. ಸೊ ಸಂಜೆಗೆ ಏನು ಊಟ ಎಲ್ಲ ಏನಿರಲ್ಲ ಅಂತ ಹೇಳಿ ನಾನು ಮನೆಯಲ್ಲೇ ಅಡುಗೆ ಮಾಡ್ತಾಯಿದ್ದೀನಿ ಇವತ್ತು. ಸೊ ಅದಕ್ಕೆ ಸ್ವಲ್ಪ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬೀಟ್ರೋಟ್ ಪಲ್ಯ ಹಾಗೆ ಚಪಾತಿನ ಮಾಡಿಕೊಂಡೆ. ಆಮೇಲೆ ಅದ್ವಿನೂ ಇರಲಿಲ್ಲ ಅಲ್ವಾ, ಸ್ವಲ್ಪ ಬೇಗ ಮಾಡ್ಕೋಬೋದು ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಒಬ್ಬಳೇ ಮಾಡಬೇಕಂದ್ರೆ ಸ್ವಲ್ಪ ರಿಸ್ಕು. ಸೊ ನಮ್ಮ ಹಸ್ಬೆಂಡು ಕೂಡ ಹೋಗಿದ್ರಲ್ವಾ, ಸೊ ಒಬ್ಬಳೇ ಮಾಡ್ಕೋಬೇಕಂತ ಹೇಳಿ ನಮ್ಮ ಮಾವ ಅಲ್ಲೇ ತಿನ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಸೊ ನಮಗೆ ಮಾತ್ರ ನಾನು ಮಾಡಿದ್ದು. ಸೊ ಬೇಗ ಚಪಾತಿನೂ ಮಾಡಿಕೊಂಡೆ. ಅಷ್ಟರಲ್ಲಿ ಅವರು ಕೂಡ ಬಂದರು, ಅಲ್ಲೇ ಟೈಮ್ ಆಗಿಬಿಟ್ಟಿತ್ತು. ಸೊ ಐ ಹೋಪ್ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್